ನಾನು ಯಾರೋ ಅವ್ರು ಮಾಂಜರಿ ಅವ್ರಿ ಒಂದು ಫೇಸ್ಬುಕ್ದಾಗ ಬರ್ದು ಹಾಕಿದ್ರಿ ಆಯ್ತು ಇದನ್ರಿ शेतात त्याला 1 लाख रुपये आलते की औषध दजीला त्याला चालतो आम्हाला काय आलं नाही. ಅವ್ರ ಫ್ಯಾಮಿಲಿ ಕೂಡ ಐತಿರಿ ಅವಾಗ ಫ್ಯಾಮಿಲಿ ಕೂಡ ಒಂದು ಮಂಜೂರು ಮಾಡ್ಕೊಂಡಿರಿ ಅವ್ರಿಗೆ ಅವ್ರ माहीत नाही होत ಆಯ್ತು ರೀ ಮತ್ತು ಇವರಿಗೆ ಹಿರಿಯರಿಗೆ ಮಾಸಾಸ ಬರ್ತೈತೆ ರೀ ಮೇಡಮ್ मालक आमचं मालक मी बायको नाही आलं म्हटलं आणि डिलेटच झालं म्हटलं आलंच नाही. ಇಲ್ಲ ಆಗಿತ್ತದ ಪಂಚಾಯತಿಯಾಗ ನೋಡ್ತೀವಿ ರೀ ಅವು ಬಂದಿತ್ತೇವೆ ಸ್ಯಾಂಕ್ಷನ್ ಆಗಿತ್ತು ರೀ ನಿಮ್ಗೆ ನೋಡ್ತೀವಿ ರೀ 2021 ಐತೇನ್ರಿ 21 ಸರ್. ಇವ್ರಿಗೆ ಆರಾಮ್ ತಪ್ಪಿ 2 ದಿನ ಆಯ್ತು ರೀ 2 ತಿಂಗಳು ಆಯ್ತು ರೀ ನೋಡ್ರಿ ಹಿಂಗೆ ಮಲ್ಕೊಂಡಿದ್ದಾರೆ ರೀ. ಪ್ರಾಬ್ಲಮ್ ಯಾವಾಗ ಆಯ್ತು ರೀ 2 ವರ್ಷ ಆಯ್ತು ಹಾಂ ಹಿಂಗೆ 2 ವರ್ಷ ಆಯ್ತು ರೀ. ಈಗ ಕುತ್ತ ಅವ್ರು 10 ವರ್ಷ ಆಯ್ತು ರೀ. ಹಿಂಗೆ ಮನ್ಯಾಗ ಕುತ್ತ 10 ವರ್ಷ ಆಯ್ತು. ದಗದಿಲ್ಲ ಏನಿಲ್ಲ ನಾನೇ ದುಡ್ಡೋದು ಹಾಕತ್ತೇನೆ ರೀ ಅವ್ರು. ಅಂತ ನೀವು ಯಾರ ಲೀಡರ್ಗಳಾಗಲಿ ಅವರಾಗಲಿ ಮತ್ತು ಮೆಂಬರ್ಗಳಾಗಲಿ ಮತ್ತು MLA MP ಅದಾವ್ರಿ ನಿಮ್ಗೆ ಏನು ಬಂದ ಇದು ಪರಿಸ್ಥಿತಿ ಮನೆ ಪರಿಸ್ಥಿತಿ ಯಾರು ನೋಡಿ ಮತ್ತು ನಿಮಗಿದ ಇವ್ರ ವಯಸ್ಸಾಗಿತ್ತು ರೀ ಹಿಂಗೆಲ್ಲ ಬಂದು ಯಾರು ನಿಮ್ಗೆ ಏನು ಹೇಳಿಲ್ರಿ ನಮ್ಗೆ ಯಾರು ಹೇಳಿಲ್ಲ. ಮನೆಗೆ ಯಾರು ಬರ್ಲಿಲ್ರಿ. ಮಸ್ತ್ ಮಂದಿಗೆ ನಾ ಕಾಲು ಬಿದ್ದೇನ್ರಿ ಪಾಂಡುಗಟ್ಟಿಗೆ ಬಿದ್ನಿ ಎಷ್ಟು ಮಂದಿಗೆ ಗೊತ್ತ ಯಾರ ಮಾಡ್ಲಿಲ್ಲರಿ. ನಿಮ್ಗೆ ಹೊಳಿ ಬಂದಾಗ ಮನೆಗಳು ಸ್ಯಾಂಕ್ಷನ್ ಆಗ್ತಿರ್ತಾವ್ರಿ. ಮತ್ತು ಅಂತ ಇದು ದೊಡ್ಡ ಹೊಳೆ ದಂಡೆಯಾಗಿರೋದ್ರಿಂದ ರೀ ಭಾಳಷ್ಟು ಇದು ನಿಮ್ಗೆ ಆಗ್ಬೇಕಾಗಿತ್ತು. ಯಾಕಂದ್ರೆ ಅವ್ರು ಹಿರಿಯ ಮನುಷ್ಯ ಇವರಿಗೆ ಸಮಸ್ಯೆ ಏನಾಗಿದ್ರಿ ಏನು ಪ್ರಾಬ್ಲಮ್ ಏನು ಯಾವ್ದು ಆರಾಮ್ ತಪ್ಪೈತಿ ಅಟ್ಯಾಕ್ 200 ರೂಪಾಯಿ ಬರ್ತಾರಿ ಅಟ್ಯಾಕ್ ಬರ್ತಾರಿ. ಯಾವ ಡಾಕ್ಟರ್ ತೋರ್ಸತ್ತೀರಿ ಈಗ ಚಿಕ್ಕುಡಿಗೆ ತೋರ್ಸಾಕತ್ತೀನ್ರಿ ಇಲ್ರಿ ಇಲ್ಲಿದು ಗೋಳೆ ಅದನ್ನ ಹಾರ್ಟ್ ಮೇಲೆ ತರ್ತೇನ್ರಿ ಇದು ಇಲ್ರಿ ಅವ್ರದ ಡಾಕ್ಟರ್ ಸಾಹೇಬ್ ನಿಮ್ಮ ಕಡೆ ಇಲ್ರಿ. ಈಗ 4-5 ವರ್ಷ ಆಯ್ತು. ಅದು ಕೋರೋನಾದಾಗ ನಾವು ಅವಾಗಿಂದ ನಾವು ಹೋಗ್ಲಿಲ್ರಿ ಡಾಕ್ಟರ್ ಕಡೆ. ಮನೆ ಪರಿಸ್ಥಿತಿ ಗಂಭೀರ ಜನನ ರೀ. ನಿಮ್ಗೆ ದುಡ್ಡು ಏನು ಸಮಸ್ಯೆ ಐತೇನ್ರಿ? ಮೆಣಸಿನ್ಕಾಯಿ ಮರಾಠಿ ರೀ. ಮರಾಠಿ ಅಂದ್ರೆ ನಿಮ್ಗೆ ದವಾಖಾನೆಗೆ ತೋರಿಸೋದು ನಿಮ್ದು ಇದನ್ನಿಲ್ಲ ಕೆಪಾಸಿಟಿ ಇಲ್ರಿ. ಇಲ್ರಿ ನೀವು ದುಡ್ದು ನಾವು ತುಡುದ ನಾವು ತಿನ್ನೋದ ಮತ್ತು ಹಿಂಗೆ ಕಿರ್ಕುಳ್ ದವಾಖಾನೆ ನಾ ತೋರಿಸ್ತೇನ್ರಿ. ಮೇಡಮ್ ನಿಮ್ಗೆ ಮಕ್ಕಳು ರೀ ಮಕ್ಕಳು ಜಾಸ್ತಿ ಜನ ಹೆಣ್ಮಕ್ಳು ಗಂಡು ಮಕ್ಕಳು ಒಬ್ಬಕ್ಕೆ ಗಂಡು ಮಕ್ಕಳು ರೀ ಇಲ್ರಿ ಹೆಣ್ಮಕ್ಳನ್ನ ಕೊಟ್ಟಿದ್ರಿ ಇದು ಕೊಟ್ಟಿದ್ದೇನ್ರಿ 2 ಹುಡುಗರಾಗಿದ್ದಾವ. ಇಂಥ ಪಂಚಾಯತಿದವ್ರಿಗೆ ಏನು ಮೂಲ ಸೌಕರ್ಯ ಬರೋದು ಏನು ನಿಮಗೆ ಅವ್ರು ಹೇಳಿದಾರೋ ಇಲ್ಲೋ ಪಂಚಾಯತಿ ಅವ್ರಿ ನೀವು ಅವ್ರು ಹೋಗಿ ಕೇಳಿದ್ರಿ ನೀವು ಯಾನ್ ಕೇಳ್ರಿ ಯಾನ್ ಎಲ್ಲ ಅವ್ರಿಗೆಲ್ಲ ಹೇಳಿದಾರ ಅಂದಾರ. ಗ್ರಾಮ ಪಂಚಾಯತಿ ಅಂದ್ರೆ ನೀ ಅವೇರ್ನೆಸ್ ಮೂಡಿಸ್ತಾರಿಲ್ಲ ಮೇಡಮ್? ಅವೇರ್ನೆಸ್ ಮೂಡಿಸ್ತಾರಿಲ್ಲ ಗ್ರಾಮ ಕಂಟಿನ್ಯೂ ಇದನ್ನ ಮಾಡತಿರ್ತಿದ್ರಿ ಸರ್. ಈ ಪೇಷಂಟ್ ಆರಾಮ್ ತಪ್ಪೈತಿ ಗ್ರಾಮದಾಗ ಗೊತ್ತಾಗಿಲ್ರಿ ಮೇಡಮ್? ಏನು ಇವ್ರು ಬಂದು ಹೇಳಿದ ಮೇಲೆ ಇಲ್ಲ ನಮ್ಗೆ ಸೋಷಿಯಲ್ ಮೀಡಿಯಾದಾಗ ಗೊತ್ತೈತ್ರಿ ಫೇಸ್ಬುಕ್ದಾಗ ಇದಾಗ ಅವ್ರು ಬರ್ದು ಹಾಕಿರ್ರಿ ಯಾರು ಸಮಾಜ ಸೇವಕ ಆಗ್ರಿ MLA MP ಯಾರೋ ಇವ್ರಿಗೆ ಒಂದು ಇದನ್ನ ಮಾಡೋದು ಹೇಳಿ ಹಾಕಿರಿ ಬರೆದ್ರು. ನಮ್ಮ ಪಂಚಾಯತಿಗಳಂತೂ ಏನಿವ್ರದ್ದು ಏನು ಸಮಸ್ಯೆ ಗೊತ್ತಿಲ್ಲ ಮೇಡಮ್ ಇವ್ರ ಕುಟುಂಬದ ಬದಲು ಇನ್ನ ತನಕ ನಿಮ್ಗೆ ವಿಷಯ ಗೊತ್ತೈತಲ್ರಿ ಇದು ಹಿಂಗೆ ಆಗೈತೆ ಅಂತೇಳ್ರಿ ಈ ವಿಷಯ ರೀ. ಈಗ ಇವ್ರಿಗೆ ಆರೋಗ್ಯ ತಪ್ಪಿದ್ದ ಮನೆ ಬಿದ್ದದ ನಿಮ್ಮ ಗಮನಕ್ಕೆ ಇರಲ್ರಿ ಮೇಡಮ್? ನಾವು ಹೊರಗಿನವ್ರಿಗೆ ಬಂದು ನೋಡಿದ್ವಿ ಅದಕ್ಕೆ ನಿಮಗೂ ಕರ್ಸಿದ್ವಿ. ಇವ್ರ ಬಗ್ಗೆ ವಯಸ್ಸಾಗಿತ್ತು ರೀ. ಇವ್ರಿಗೆ ಏನೇನು ಪರಿಹಾರದವ್ರು ಗ್ರಾಮ ಪಂಚಾಯತಿಯಿಂದ ರೀ? ನೋಡಿ ಸರ್ ಈಗ ಅಡ್ಮಿನಿಸ್ಟ್ರೇಟಿವ್ ಪೀರಿಯಡ್ ಐತ್ರಿ. ಇಲ್ಲ ಇಲ್ರಿ ನಿಮ್ಗೆ ಗೊತ್ತಿಲ್ಲ ಏನು ಮೂಲ ಸೌಕರ್ಯಗಳು ಏನದವ್ರು ಮೂಲ ಸೌಕರ್ಯ ಏನು ನೋಡಿ ಸರ್ ನಾವು ನಿಮ್ಗೆ ಗೊತ್ತಿಲ್ರಿ? PDO ಸರ್ ಜೊತೆ ನಿಮ್ಗೆ ಗೊತ್ತಿಲ್ಲ ಸೌಕರ್ಯ ಏನು? ಸೌಕರ್ಯ ಈಗ ನೋಡಿ ಸರ್ ಇವ್ರಿಗೆ ಹಿಂಗೆ ಆರಾಮಾಗ ಈಗ ಏನಾರ ಒಂದು ಸ್ವಲ್ಪ SC ST ಫಂಡ್ ಒಳಗಂತೂ ಖರ್ಚು ಮಾಡ್ತಿರ್ತೀವಿ ಸರ್. ಇಲ್ಲ ಅವ್ರು ಬಿಡ್ರಿ ಇವ್ರಿಗೆ ಸಂಬಂಧಪಟ್ಟದ್ದು ನೋಡಿ ಸರ್ ಇವ್ರ ಪರಿಸ್ಥಿತಿ ಹೆಂಗೈತೆ ಅಂತ ಹೇಳಿ ನೋಡಿ ಏನಾರ ಮತ್ತೊಂದ್ರಿ ಮೇಡಮ್ ಇವ್ರಿಗೆ ಎಮರ್ಜೆನ್ಸಿ ಈಗ ಏನಾರ ಮಾಡಕಂತ ಹೇಳಿ ಮತ್ತೊಂದ್ರಿ ಮೇಡಮ್ ಈಗ ಮೇಡಮ್ ಈಗ ಇವ್ರಿಗೆ ಎಮರ್ಜೆನ್ಸಿ ಏನಾರು ಫಂಡಿಂಗ್ ಆಗ್ಬೋದ್ರಿ? ಎಮರ್ಜೆನ್ಸಿ ಗ್ರಾಮ ಪಂಚಾಯತಿಯಿಂದ ನಿಮ್ಮ ರೂಲ್ ಪ್ರಕಾರ ರೀ ಇಂಥ ಆರಾಮ್ ತಪ್ಪಿದ ಪೇಷಂಟ್ಗಳಿಗೆ ಅನುಕೂಲ ಆಗಲಿ ಅವ್ರ ಸಹಾಯಧನ ಆಗಲಿ ಮತ್ತೆ ಅವ್ರಿಗೆ ಯೋಜನೆದಾಗ ಗ್ರಾಮ ಪಂಚಾಯತಿ ನೀವು ಶಿಫಾರಸು ಮಾಡ್ಬೋದು, ಏನಾದ್ರು ರಿಕಮೆಂಡ್ ಮಾಡ್ಬೋದಲ್ರಿ ಬೇರೆ ಇಲಾಖೆಗಳಿಗೆ? ಹಂಗೇನು ನಿಮ್ಮಲ್ಲಿ ರೂಲ್ ಐತೋ ಅಥವಾ ಇಲ್ರಿ ಅನುಕೂಲ ಮಾಡ್ಬೇಕಂತ ಹೇಳಿ? ಈಗ ಅವ್ರು ಎಷ್ಟು ವರ್ಷ ಆಯ್ತು ರೀ? ಅದು 2 ವರ್ಷ ಐತ್ರಿ ಅವ್ರು ಹಿಂಗೆ ಮಾಡ್ಕೊಂಡ್ರಿ 2 ತಿಂಗಳು ಆಯ್ತು ಹಿಂಗೆ ಮಾಡ್ಕೊಂಡು 10 ವರ್ಷ ಆಯ್ತು ಹಿಂಗೆ 10 ವರ್ಷ ಐತ್ರಿ. 10 ವರ್ಷನಾಗ ಯಾರು ಪಂಚಾಯತಿ ಅವ್ರು ಬರ್ಲಿಲ್ಲ, ಏನು ಬರ್ಲಿಲ್ಲ, ಮತ್ತೆ ಯಾವ ಮೆಂಬರು ಬರ್ಲಿಲ್ಲ.
ಯಾರು ಬರ್ಲಿಲ್ರಿ ಅವು ಡಾಕ್ಟರ್ ಉಪಾಧ್ಯಾಯ ಡಾಕ್ಟರ್ ಬರ್ತಾನ ನೋಡ್ರಿ ಇಂಜೆಕ್ಷನ್ ಮಾಡಾಕ ಹಿಂಗ ಹುನಾಗನ ಬಂದ ಮತ್ತ ಅವ ಎಲ್ಲ ಸಮಸ್ಯೆ ಆಗೈತೆ ಅಂತ ಹೇಳಿ ಅವ್ರು ಒಂದ್ ಸ್ವಲ್ಪ ಇಲ್ಲ ನೀವು ಸ್ವಲ್ಪ ಊರಾಗೆಲ್ಲ ತಿರ್ಗಾಡ್ಬೇಕು ಇದ್ರ ಸಂಬಂಧಪಟ್ಟ ವಾರ್ಡ್ ಎಲ್ಲ ಮೆಂಬರ್ಗಳು ಇರ್ತಾರಲ್ರಿ ಇದು ಮಾಹಿತಿ ನಮ್ಮ ಗಮನಕ್ಕಂತೂ ಬಂದೇ ಇಲ್ರಿ. ಈಗ ನಿಮ್ಗೆ ಗಮನಕ್ಕೆ ತಂದಿವ್ರಿ ಮೇಡಮ್ ಇದ್ರ ಮ್ಯಾಗ ಏನ್ ತಗೋತೀರಿ ಮೇಡಮ್? ನೋಡ್ರಿ ಸರ್, ಈಗ ನಾ ಡಿಸೈಡ್ ಮಾಡಕ್ಕಾಗೋದಿಲ್ಲ ಅಲ್ರಿ, ನಮ್ಮ ಮ್ಯಾಗನೂ ಅಧಿಕಾರಿ ಅದಾರ್ರಿ. ಡಿಸ್ಕಸ್ ಮಾಡ್ರಿ ಅವ್ರ ಜೊತೆ. ಸಂಬಂಧಪಟ್ಟ ನಿಮಗೆ ಪಿಡಿಒ ಅದಾರ್ರಿ, ಇವ್ರ ಮ್ಯಾಗ ಏನು ಇದನ್ನ ತಗೋತೀರಿ, ಪರಿಹಾರ ಕೊಡ್ತೀರಿ, ಮತ್ತು ಇವ್ರಿಗೆ 2 ದಿನ ಕೊಡ್ತೀರಿ. ಮಾಡ್ತೀರಿ ಸರ್. ಅದು 2 ದಿನ ಕೊಡ್ತೀರಿ, ಇವ್ರಿಗೆ ಏನು ಮಾಡ್ತೀರಿ ಹೇಳ್ರಿ? ಸರ್ ಜೊತೆ ಮಾತಾಡಿ ಹೇಳ್ತೀವಿ ಸರ್. ಇನ್ನು ಫೋನ್ ಹಚ್ಚಿದ್ರಿ ಅವ್ರಿಗೆ ಗ್ರಾಮ ಕೈದಿರ್ತಾರೆ, ಅದಕ್ಕೆ ನಮ್ಮ ಸೆಕ್ರೆಟರಿ ಕಳಿಸಿರ್ ತಂದ್ರಿ, ಅದಕ್ಕೆ ಅವ್ರು ಕೇಳಿದವ್ರು ಹೇಳ್ತೀವ್ರಿ ತಂದಿರಿ. ಆಯ್ತು ಸರ್, ನಾನು ಸರ್ ಗಮನಕ್ಕೆ ತರ್ತೇನೆ ರೀ, ಹಿಂಗೆ ಹೋಗಿದ್ದು ಹಿಂಗೆ ಆಗೈತೆ ಅಂತ ಹೇಳ್ತೇನೆ ರೀ. ಅವ್ರಿಗೆ ಹೇಳಿ ಒಂದು ಸ್ವಲ್ಪ ನೋಡಿ ಸರ್, ಏನೋ ಆದಷ್ಟು ಸಹಾಯ ಪಂಚಾಯತಿನ ಮಾಡ್ಬೇಕು. ಅದು ವಿಕಲಚೇತನ ಮಾಸಾಸನತೆ ಏನು ನಿಮ್ಮ ಇದ್ರ ಒಳಗೆ ಬರ್ತೈತೇನ್ರಿ ಸರ್ ಮೇಡಮ್? ಪಂಚಾಯತಿ ಅಂತ ಇವ್ರಿಗೆ ಪೇಷಂಟ್ಗಳಿಗೆ ಇವ್ರಿಗೆ ಅದು ಕುಂದ್ರಕ್ಕಾಗಿಲ್ಲ ರೀ. ಮತ್ತು ಇವ್ರು ಎಲ್ಲ ಚೇರದ ಕೊಡಬೇಕ್ರಿ ಗ್ರಾಮ ಪಂಚಾಯತಿಂದ ರೀ. ಇವರು ವಿಕಲಚೇತನ ಒಳಗೆ ಅರ್ಜಿ ಸಲ್ಲಿಸ್ಬೇಕಲ್ರಿ? ಇಲ್ಲ ಅಂತದೇ ನೀವು ಅವ್ರಿಗೆ ವಿಕಲಚೇತನ ಒಳಗೆ ಈಗ ನಮ್ಮ ಪಂಚಾಯತಿ ಒಳಗೆ ನೋಡ್ರಿ ಒಬ್ರು ವಿಕಲಚೇತನ ಅಂತ ಹೇಳಿ ಇರ್ತಾರೆ, ಇವ್ರ ಸಂಬಂಧ ರೀ ಇವ್ರು ಅರ್ಜಿ ಸಲ್ಲಿಸಿರಂದ್ರ ಅದು ಹೆಲ್ಪ್ ಮಾಡ್ಬೋದು. ಇಲ್ಲ ಆಯ್ತು, ಇದು ಅದು ಕರೆಕ್ಟ್ ಐತಿ. ಈಗ ಅರ್ಜಿ ಸಲ್ಸಕ್ ನೋಡ್ರಿ, ಅವ್ರು ನಕ್ಷತ್ರದಾರ ಅವ್ರಿಗೆ ಗೊತ್ತಿಲ್ರಿ, ಇವ್ರಂತೂ ಹೇಳಕ್ಕಾಗಿಲ್ಲ, ಅವ್ರ ಮನ್ಯಾಗ ಯಾರು ಇಲ್ಲ. ಈಗ ಅವ್ರೇನ ಗಂಡ ಈ ತರ ಐತಿ. ಮತ್ತ ಇವು ನಮ್ಮಲ್ಲಿ ನಮ್ಮ ಪಂಚಾಯತಿ ಒಳಗೆ ಇಂಥ ಸ್ಕೀಮ್ಗಳು ಬರ್ತಾವ, ಇಂಥವ್ರಿಗೆ ಅನುಕೂಲ ಆಗ್ತೈತಿ ನಮ್ಮ ಪಂಚಾಯತಿ ಕಡೆಯಿಂದ ನೀವೇನು ಅವೇರ್ನೆಸ್ ಮುಗಿಸಿರಿ? ಕಂಟಿನ್ಯೂ ಅವೇರ್ನೆಸ್ ಮಾಡ್ತಿರ್ತಿದ್ರಿ. ಮತ್ತೆ ಎಷ್ಟೋ ಮಂದಿ ಇಂಥ ಅಂಗವಿಕಲರಿಗೆ ಸಹಾಯನೂ ಮಾಡಿದಾರೆ ಸರ್ ನಮ್ಮ ಪಂಚಾಯತಿ. ಮತ್ತೆ ಇವ್ರಿಗೆ ಯಾಕೆ ಮಾಡಿಲ್ರಿ? 10 ವರ್ಷ ಆತ್ರಿ ಮೇಡಮ್, ಹಿಂಗೆಲ್ಲ ಇವ್ರಿಗೆ ಬರಂಗಿಲ್ಲ. ಮತ್ತೆ ಬೇರೆದವ್ರಿಗೆ ನಡೆದಾಡೋರಿಗೆ ಅವ್ರಿಗೆ ಕೊಡ್ತೀರಂದ್ರೆ ಮತ್ತೆ ಹೆಂಗ್ರಿ? ನಮ್ಮ ಗಮನಕ್ಕಂತೂ ಬಂದಿಲ್ಲ ಸರ್. ಈಗ ಎಲ್ಲ ನಿಮ್ಗೆ ಇವ್ರದ ಮನೆ ಈ ವಾರ್ಡ್ ಮೆಂಬರ್ಗಳಿಗೆ ಗೊತ್ತಿಲ್ರಿ? ಇಲ್ಲ ಇವ್ರದಂತೂ ಮನೆ ಹಿಂಗೆ ಐತ್ರಿ ಮೇಡಮ್, ಮನೇನು ಇವ್ರಿಗೆ ಆಗ್ಬೇಕಾದ್ರೆ ಇವ್ರದ್ದು ಹಿಂಗೆ ಗಂಭೀರ ಪರಿಸ್ಥಿತಿ ಐತ್ರಿ. ಪಂಚಾಯತಿ ಏನೋ ಅವ್ರಿಗೆ ಮೂಲ ಸೌಲಭ್ಯ ಐತಿ ನೋಡ್ರಿ, ಅವ್ರಿಗೆ ಒದಗಿಸ್ಕೊಡ್ಬೇಕಂತ ನಾ ಹೇಳ್ತೀನಿ. ನಮ್ಮ ಕಡೆ ಏನ್ರಿ ಇವ್ರಿಗೆ ಏನು ಅನುಕೂಲ ಆಗ್ತೈತಿಲ್ಲ ನಿಮ್ಮ ಕಡೆಯಿಂದ, ನಿಮ್ಮ ಲೆವೆಲ್ದಾಗ ನಿಮ್ಮ ಇತರ ಮಟ್ಟದಾಗ ಏನಾಕತ್ಲಿ ಅದನ್ನ ಮಾಡಿಕೊಡ್ರಿ ಅಂತ ನಾವು ಕೇಳ್ಕೊತೀವಿ. ಮಾಡ್ಕೊಡ್ರಿ ಸರ್, ಎಷ್ಟು ಆದಷ್ಟು ಸಹಾಯ. ಅದು ಇಮಿಡಿಯೇಟ್ಲಿ ಆಗ್ಬೇಕ್ರಿ, ತಿಂಗಳ 2 ತಿಂಗಳು ನಡೆಯಂಗಿಲ್ಲ ಮೇಡಮ್. ಯಾಕಂದ್ರೆ ಅವ್ರು ಪೇಷಂಟ್ ಕಂಡೀಷನ್ ಇದನ್ನ ಇದ್ರಿ, ಕಂಡೀಷನ್ ನೋಡ್ರಿ ಅವ್ರು ಅದ್ರ ಮೇಲೆ ಡಿಪೆಂಡ್. ಮತ್ತೆ ನೀವೆಲ್ಲ ತಿಂಗಳ 2 ತಿಂಗಳು ವರ್ಷ ಹೋದ್ರೆ ಅದೇನು ಕೆಲಸ ಗೊತ್ತಿಲ್ಲ ಅಂತೀರಿ ನೀವು. ಅದಾಗೇನು ಪ್ರಯೋಜನ ಇಲ್ಲ. 5 ವರ್ಷ ಅಲ್ಲ ಸರ್, ಈಗ 2 ತಿಂಗಳ ಇಲ್ರಿ 10 ವರ್ಷ ಐತಿ, ಪುತ್ತ ಇದಾರ. ನಾನು ದುಡ್ದು ಹಾಕ್ತೇನೆ, ಯಾರನ್ನ ಎಲ್ಲಿ ಹೋಗಲಿಲ್ರಿ. ನಿಮ್ ಕಡೆ ಚಾವಡಿಗೆ ಬರ್ಲಿಲ್ಲ ಯಾವಾಗ ನನಗೆ ಅವ್ರ ಹೇಳಾಗದಾರಲ್ರಿ ನಿಮ್ಗೆ. ಈಗ ಯಾಕಂದ್ರೆ ಅವ್ರು ನೋಡ್ರಿ ಅವ್ರು ಅನಕ್ಷಿತ ಇರ್ತಾರ, ಒಂದ್ ವಿಷಯ ಗೊತ್ತಿರ್ತಾವ, ಒಂದ್ ವಿಷಯ ಗೊತ್ತಿರಂಗಿಲ್ಲ. ಈಗ ನಿಮ್ ಗಮನ ತಂದಾರ ನಾವು, ಅವ್ರಿಗೆ ಏನೈತಿ ನೋಡ್ರಿ, ಅವ್ರದ್ದು ಏನೈತಿ ನೋಡ್ರಿ, ಅವ್ರಿಗೆ ಸ್ವಲ್ಪ ಇದನ್ನ ಮಾಡ್ರಿ, ನಿಮ್ಮ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ತಗೊಂಡ್ರಿ. ಪಂಚಾಯತ್ ಅಂದ್ರೆ ಎಷ್ಟು ನಿಮ್ ಕಡೆಯಿಂದ ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ಒಂದ್ ಸ್ವಲ್ಪ ಬೇಗ ಮಾಡಕ್ ಪ್ರಯತ್ನ ಮಾಡ್ರಿ ಅಷ್ಟೇ. ಮಾಡಿ ಅವ್ರಿಗೆ ಮತ್ತೆ ಮನೆ ಬಿ ಸಮಸ್ಯೆ ಐತ್ರಿ ಅವ್ರದ್ರಿ, ಅವ್ರು ಸ್ವಲ್ಪ ಏನ್ ನೋಡಿ ಇದನ್ನ ಮಾಡ್ರಿ. 2 ನಿಮಿಷ ವಿಷಯ ಇದ್ರು ಇವ್ರ ಹಾಸ್ಪಿಟ್ಲ್ ಖರ್ಚು ಅದ ನೋಡ್ಕೋಬೇಕಾದ್ರೆ ಏನ್ ಸ್ಕೀಮ್ ಅದ ಇದು ಅಂದ್ರೆ ಅದನ್ನ ಮಾಡಿ ಕೊಡ್ರಿ ಅವ್ರಿಗೆ. ನೋಡ್ರಿ ಸರ್, ಚರ್ಚೆ ಮಾಡಿ ಎಲ್ಲ ಇದನ್ನ ಮಾಡಿ ಸ್ವಲ್ಪ ಏನಾದ್ರು ಹೆಲ್ಪ್ ಮಾಡೋದಿತ್ತಂದ್ರೆ ಸ್ಕೀಮ್ಗಳು ಭಾಳ ಅದಾವ ಅಂತ ಹೇಳ್ತಾರೆ ಮೇಡಮ್, ಆದ್ರೆ ಇಂಥವ್ರಿಗೆ ಬಂದು ತಲುಪಾಗಿಲ್ಲ, ಹಿಂಗೆ ಸತ್ತು ಹೋಗ್ತಾರ ಅವ್ರು. ಸತ್ತು ಹೋಗುದ್ರಲ್ಲೇ ಮನಿದಿರ್ಲಿ ಆಗಲ್ಲ ನಮಗ ಕಟ್ಟೋದು. ತಳಮಟ್ಟಕ್ಕೆ ಬಂದ್ ಮುಟ್ಟಾಗಿಲ್ಲ ಸ್ಕೀಮ್ ಪಂಚಾಯತಿ ಹೋಗಿ ಎಲ್ಲ ಕೇಳ್ಬೇಕ್ರಿ, ಯಾವ ಸ್ಕೀಮ್ ಅದ ಏನಿಲ್ಲ ಎಲ್ಲ ಕೇಳ್ಬೇಕ್ರಿ. ಮನ್ಯಾಗ ಕೂತಾರ ಯಾರು ಬಂದ್ ಮಾಡಂಗಿಲ್ಲ, ನೀವು ಗಮನಕ್ಕೆ ತಂದ್ರಿ ಮಾಡಿದ್ರೆ ಗೊತ್ತಾಗ್ತಿದ್ರಿ. ಮನ್ಯಾಗ ಕೂತಲ್ರಿ, ಇವ್ರಿಗೆ ನಡೆದಾಡಕ್ಕಾಗಿಲ್ಲ, ಅವ್ರು ಹೋದ್ರ ಇಲ್ಲಿ ಪೇಷಂಟ್ದಲ್ಲಿ ಯಾರು ಅದು ಇಲ್ಲ, ಅದು ಇಂಪಾರ್ಟೆಂಟ್ ಐತೆ ಅಂತ. ಇವರೆಲ್ಲ ಇವ್ರ ಪಂಚಾಯತಿ ಕಡೆಯಿಂದ ಇದನ್ನ ಮೂಡಿಸ್ತಾರು, ಗೊತ್ತು ಮಾಡ್ತಾರು, ಎಲ್ಲ ಗೊತ್ತಿರ್ಬೇಕ್ರಿ. ಮತ್ತು ಇಂಥವ್ರಿಗೆ ಬಂದು ಮುಟ್ಟಬೇಕದ. ಮತ್ತು ಈ ಊರಾಗ ಈ ವಾರ್ಡ್ದವ್ರಿಗೆ ಇವರ ಸಿಬ್ಬಂದಿಗಳು ಇರ್ತಾರೆ ನಿಮ್ಮಲ್ಲಿ, ನಿಮ್ಮ ಊರಾಗ ಏನೈತಿ ಏನಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರ್ತೈತಿ ರೀ. ಈ ಪೇಷಂಟ್ ಹಿಂಗೈತೆ ಅವ್ರು ಹೇಳಕ್ ಬರಂಗಿಲ್ಲ ರೀ, ಹೇಳ್ಬೇಕ್ರಿ ಅವರು. ಈಗ ನೋಡ್ರಿ ಮೇಡಮ್, ನಿಮ್ಗೆ ಗಮನ ತಂದಿವ್ರಿ, ಅವ್ರಿಗೆ ಏನಾರ ಆಕ್ಷನ್ ತಗೊಂಡ್ರಿ, ಸ್ವಲ್ಪ ನಿಮ್ಮ ಮೇಲಧಿಕಾರಿಗಳು ಸಂಬಂಧಪಟ್ಟವ್ರು ತಗೊಂಡ್ರಿ. ನಾವು ಬಂದು ಹೇಳಿವದ್ರಿ, ನೀವು ಬಂದು ಕೇಳಿವದ್ರಿ, ಆಗಬಾರ್ದು ಮೇಡಮ್ ಅವ್ರೆ. ಮತ್ ನಾವು ಬರೋರ ಮತ್ ನಾವು ಬರೋರ ಒಂದ್ 2 ದಿವಸ ಬಿಟ್ರಿ ಅದೇನ್ ಸಕ್ಸಸ್ ಅಲ್ರಿ, ನಮ್ಗೇನು ಸ್ವಾರ್ಥ ಇಲ್ಲ. ನೀವೇನು ಪಾಪ ಬಂದೇರಿ, ನಿಮ್ ಕರ್ತವ್ಯ ಮಾಡ್ರಿ. ಆದ್ರೆ ಇಂಥವ್ರಿಗೆ ಮಾಡ್ರಿ ಅಂದ್ರೆ ನಿಮ್ಗೊಂದು ಚಲೋ ಆಗ್ತೈತಿ, ನಮಗೂ ಚಲೋ ಆಗ್ತೈತಿ ಅನ್ನೋ ಉದ್ದೇಶ. ನಮ್ದೇನೋ ಒಂದು ಒಬ್ರಿಗೆ ಏನೋ ಒಂದು ಒಳ್ಳೇದಾಗ್ಲಿ ಅಂತ ಮಾಡಿದ್ರು ಅಷ್ಟೇ. ಸೌಕರ್ಯ ಐತಿ ನೋಡ್ರಿ, ಆಗ ಊರ್ನವ್ರಿಗೆ ಸೇರ್ಬೇಕ್ರಿ ಮೇಡಮ್. ಸ್ವಲ್ಪ ನೋಡಿ ಇದನ್ನ ಮಾಡ್ರಿ ಮೇಡಮ್. ಅವ್ರು ನೀವು ಹೆಸರು ಹೇಳ್ರಿ ಮೇಡಮ್? ಅಕ್ಕತೈ ಪಂಡ್ರಂಗ್ ಕಾಡಪ್ರಿ. ಇವ್ರು ಏನಾಗ್ಬೇಕ್ರಿ ನಿಮಗೆ? ಗಂಡ ಆಗ್ಬೇಕ್ರಿ. ಏನಾಗಿತ್ರಿ ಅವ್ರ ಸಮಸ್ಯೆ? ಸಮಸ್ಯೆ ಅವ್ರಿಗೆ ಕಸಾರ್ಕಿ ಬಂದಿತ್ರಿ, ಅಟ್ಯಾಕ್ 200 ರೂಪಾಯಿ ಬತ್ರಿ, ಮತ್ತೆ ಈಗ ಕಸಾರ್ಕಿ ಬಂದಿತ್ರಿ, ತಲೆಯಾಗ ಹುಣ್ಣಾಗಿತ್ರಿ, ಮತ್ತೆ कसारकी म्हणजे ನೋಡ್ರಿ. कसारकी ಅಂದ್ರೆ ಏನಾಗಿತ್ತು? ते 2 पोकं उठलं हो डोक्याला आणि ते हे झालं, पोकं उठलं आणि शिफ्टिंग झालंय म्हटलं डोक्याला. मग रोज डॉक्टर येऊन ड्रेसिंग करून इंजेक्शन करून जातात. ದಿನ ಡಾಕ್ಟರ್ ಬರ್ತಾರ್ರಿ? हां ಬರ್ತಾರ್ರಿ, 1-2ಕ್ಕೆ ಬರ್ತಾರ್ರಿ ಡ್ರೆಸ್ಸಿಂಗ್ ಮಾಡಕ್ಕೆ.
ದಿನ ಡಾಕ್ಟರ್ ಇಲ್ಲ ನಡೆಯಂಗಿಲ್ಲ. ಇಲ್ರಿ. ಎಷ್ಟು ಖರ್ಚು ಬರ್ತೈತ್ರಿ ದಿನ ಡಾಕ್ಟರ್ಗಳದ? ಅದ ದಿನ ಡ್ರೆಸ್ಸಿಂಗ್ ಮಾಡಕ್ 100 ರೀ, ಮತ್ತೆ ಇಂಜೆಕ್ಷನ್ಗೆ 200 ರೂಪಾಯಿ ರೀ ದಿನ. ಒಂದು ಆಡಿಕೆ ರೀ. ಎಷ್ಟು ಮಕ್ಕಳು ಎಷ್ಟು ಮಂದಿ ನಿಮಗೆ? ಇಲ್ರಿ, ಮಕ್ಕಳು ಇಲ್ಲ, ಒಂದ ಪೋರ್ ಐತ್ರಿ. ಈಗ ಇವ್ರದೆಲ್ಲ ನೋಡ್ಕೋರಿ ಯಾರು ಖರ್ಚು ಅದ ಈ ಹಾಸ್ಪಿಟಲ್ದಾಗ? ನಾನೇ ಇರ್ಲಿ. ಈಗ ಸಮಸ್ಯೆ ಏನೇನೈತ್ರಿ ನಿಮ್ಗೆ? ಈಗ ಅನುಕೂಲ ಏನು ರೊಕ್ಕಿಂದ ಏನು ಪ್ರಾಬ್ಲಮ್ ಐತ್ರಿ? ರೊಕ್ಕ ಏತಿ ಬಿಡ್ರಿ, ಯಾನ್ ದುಡದ್ ನಾವು ತಿಂತಿದ ಒಂದ್ ಬಳಕ ಯಾನ್ರಿ ಮಾಡುದ್ರಲ್ಲೇ. ಮನಿದ ಏನು ಸಮಸ್ಯೆ ರೀ? ಮನೇದ ಬರ್ಲಿಲ್ರಿ, ಮನಿನ ಬರ್ಲಿಲ್ಲ. ಇದೆಲ್ಲ ಬೀಳಕಾಗೈತ್ರಿ ಈ ಕಡೆ ಎಲ್ಲ? ನೋಡ್ರಿ ಇದ ಎಲ್ಲ ಬೆಳಕಾಗಿತ್ತಿ, ಮನಿನ ಆಗಲಿಲ್ರಿ. ಸರ್ಕಾರದಿಂದ ಏನು ಸೌಲಭ್ಯ ಸಿಕ್ಕಾವ್ರಿ ನಿಮಗೆ? ನಮಗೆ ಯಾನ 5 ಪೈಸೆದ್ ಬಿ ಇಲ್ರಿ, ಏನೂ ಇಲ್ಲ. ಏನಿಲ್ಲ. ಪಂಚಾಯತ್ ಅವ್ರು ಏನು ಮಾಡಿಲ್ಲ? ಯಾನ್ ಮಾಡಿಲ್ಲ ನೋಡ್ರಿ. ಎಂತ ಯಾವಾಗ 5 ಪೈಸೆ ಬರ್ಲಿಲ್ರಿ ನಮಗೆ. ಯಾನ್ ಪೈಸೆಲ್ಲ ಅಷ್ಟ 1200 ಬರ್ತಿತ್ತು ನೋಡ್ರಿ ಇವ್ರದ್ದು. ಆಯ್ತ್ರಿ. ಅಟಮೆ ಔಷಧಿಗಳಿಗೆ ನಡೆದ್ರಿ? ನಡ್ದಿತ್ರಿ. ಮನಿ ಸಂತಿ ಅದೆಲ್ಲ ಪ್ರಾಬ್ಲಮ್ ಐತ್ರಿ ನಿಮ್ಗೆ? ಮತ್ತೆ ಈಗ ಏನು ಮಾಡ್ಬೇಕಂತೀರಿ ನೀವು? ಏನು ಮಾಡಿ ಕೊಡ್ಬೇಕು ಅನುಕೂಲ ನಿಮ್ಗೆ? ಯಾನ್ ಮಾಡ್ತೀರಿ ನೀವು ನೋಡ್ರಿ. ಯಾವಾಗ್ರಿ ಮನಿ ಅಷ್ಟು ಒಂದ್ ಜರ ಹಾಕ್ರಿ. 4 ವರ್ಷರೇ ಆಗೋತು ಮನಿ ಅಷ್ಟು ಹಾಕ್ರಿ. ಒಂದ್ ಜರ ಮನಿ ಕಟ್ಕೊಂಡ ಒಂದ್ ಜರ ಸಂಡಾಸ್ ಪತ್ರ ಮಾಡಿ ನಿಲ್ಬೇಕು ಅನ್ನಕದೇನ್ರಿ. ಒಬ್ಬಕ್ಕೆ ಇದ್ದಾನೆ, ಈಗ ಒಬ್ಬಕ್ಕೆ ಇರ್ಲ. ಇವ್ರದ್ಯಾನ ಈಗ ಶಾಶ್ವತಿಲ್ರಿ, ಒಬ್ಬಕ್ಕೆ ನಿಲ್ಬೇಕು ನೋಡ್ರಿ. ಇವ್ರಿಗೆ ವೀಲ್ ಚೇರ್ ಅದ ಏನು ಕೊಟ್ಟಿಲ್ರಿ? ಯಾನು ಕೊಡ್ಲಿಲ್ರಿ. ಈ ಕಡೆ ಯಾರು ಅದೇ ಇಲ್ಲ ನಿಮ್ಮ ಕಡೆ? ಇಲ್ರಿ ಯಾರು ಹಾದಿಲ್ರಿ, ಯಾರು ಬರಂಗಿಲ್ರಿ ನೋಡ್ರಿ. ಮತ್ತೆ ಬರೋದ ಅಂತಾರು ಎಲ್ಲಿ ಹೋಗೋದ್ರಿ? ಹೆಂಗಸಾಗಿ ಯಾನೆ ಮಸ್ತ್ ಅವಾಗ ಇತರ ಸಲುವಾಗಿ ಮನಿ ಸಲುವಾಗಿ ಎಲ್ಲಾರು ಕಾಲ್ ಬಿಡ್ನಿ. ಈಗ ಯಾರು ನಾ ಹೋಗ್ಲಿಲ್ರಿ, ಎಲ್ಲಿ ಹೋಗ್ಲಿ. ನಿಮ್ಗೆ ಯಾರು ಬಂದು ಕೇಳಿಲ್ರಿ? ಯಾರು ಕೇಳಿಲ್ರಿ. ಮತ್ತೆ ಮನೆಗೆ ಬಿ ಯಾರು ಬರ್ಲಿಲ್ರಿ. ಕೆಲಸ ಏನ್ ಮಾಡ್ತೀರಿ ನೀವು? ಏನ್ ಬೇರೆ ಕಡೆ ದಗದ ಮಾಡ್ತೀರಿ? ದಗದ್ ಹೋಗ್ತೀವ್ರಿ ಹೊಲ್ದಾಗ. ಅದು ಬೇರೆ ಕಡೆ ಕೆಲಸ ಮಾಡಿ ತಂದಕ್ಕಿಂತ ಹಾಸ್ಪಿಟಲ್ ಹಾಕ್ತೀರಿ? ಹೊಲ ಐತ್ರಿ, ಖರೆ ಒಂದ್ ಜರ ಐತಿ, ಮತ್ತೆ ಮಂದಿಗೆ ಹಚ್ಚಿದೇನ್ರಿ, ಮಾಡೋರು ಯಾರಿಲ್ಲ.